ಪರಿಚಯ. ಕೆಲವು ಸ್ಥಳಗಳು ಗದ್ದಲ ಮಾಡುತ್ತವೆ. ಮುರಿದ ಗೋಡೆಗಳು, ಬಿರುಕು ಬಿದ್ದ ಕಿಟಕಿಗಳು, ಎಚ್ಚರಿಕೆಯ ಗುರುತುಗಳ ಮೂಲಕ ತಮ್ಮ ಕಥೆಗಳನ್ನು ಹೇಳುತ್ತವೆ. ಮತ್ತೆ ಕೆಲವು ಸ್ಥಳಗಳು ಮೌನವಾಗಿರುತ್ತವೆ. ಅವು ಗಮನವನ್ನು ಹುಡುಕುವುದಿಲ್ಲ. ಅವುಗಳಿಗೆ ಅದಕ್ಕೆ ಅಗತ್ಯವೂ ಇಲ್ಲ. ಅವು ಕಾದಿರುತ್ತವೆ. ಇದು ಭೂತದ ಬಂಗಲೆಯ ಕಥೆಯಲ್ಲ. ಇದು ಮೌನವನ್ನು ಖಾಲಿತನವೆಂದು ತಪ್ಪಾಗಿ ಅರ್ಥಮಾಡಿಕೊಂಡ 7 ಜನರ ಕಥೆ. ಅಧ್ಯಾಯ 1. ಆ ಬಂಗಲೆ ಭೂಮಿಯ ಕೊನೆಯ ಅಂಚಿನಲ್ಲಿ ನಿಂತಿತ್ತು. ಪರಿಚಿತ ಜಗತ್ತಿನಿಂದ ದೂರ. ಅದು ಅಪಘಾತದಂತೆ ಅಲ್ಲ, ಉದ್ದೇಶಪೂರ್ವಕವಾಗಿ. 7 ಜನರು ಒಟ್ಟಿಗೆ ಬಂದರು. ಅಪರಿಚಿತರಲ್ಲ, ಕುಟುಂಬವೂ ಅಲ್ಲ, ಸ್ನೇಹಿತರು. ವರ್ಷಗಳ ನೆನಪುಗಳು, ತರಗತಿಗಳು, ಜಗಳಗಳು, ರಾತ್ರಿ ಮಾತುಗಳು. ಒಬ್ಬರ ಮೌನಕ್ಕೂ ಅರ್ಥ ಗೊತ್ತಿತ್ತು. ಅದೇ ಪರಿಚಯ ಅವರಿಗೆ ಆರಾಮ ಕೊಟ್ಟಿತು. ಅತಿಯಾದ ಆರಾಮ. ಗೇಟ್ ತೆರೆದಿತ್ತು. ಯಾವುದೇ ಶಬ್ದವಿಲ್ಲ, ಯಾವುದೇ ವಿರೋಧವಿಲ್ಲ. ಬಂಗಲೆ ಅವರನ್ನು ಒಳಗೆ ಕರೆಯಿತು. ಅರ್ಜುನ್ ಮೊದಲು ಹೆಜ್ಜೆ ಇಟ್ಟ. ಮೇಘ ನಗುತ್ತಾ, ರೋಹಿತ್ ಭೂತಗಳ ಬಗ್ಗೆ ತಮಾಷೆ ಮಾಡುತ್ತಾ, ಅನನ್ಯ ಗೋಡೆಗಳನ್ನು ಮುಟ್ಟುತ್ತಾ, ದೇವ್ ಮೌನವಾಗಿ ಗಮನಿಸುತ್ತಾ, ಕಿರಣ್ ವಿವರಗಳನ್ನು ಗಮನಿಸುತ್ತಾ, ಈಶಾನ್ ಕೊನೆಯವನಾಗಿ. 7 ಹೆಜ್ಜೆಗಳು ಒಳಗೆ ಹೋದವು. ಗೇಟ್ ಶಬ್ದವಿಲ್ಲದೆ ಮುಚ್ಚಿತು. ಬಂಗಲೆ ಸಾಮಾನ್ಯವಾಗಿ ಕಾಣಿಸಿಕೊಂಡಿತು. ಅದೇ ಮೊದಲ ತಪ್ಪು. ಒಳಗೆ ಜಾಗ ದೊಡ್ಡದಾಗಿ ಅನುಭವವಾಯಿತು. ಬಿಳಿ ಚಾದರಿಗಳಲ್ಲಿ ಮುಚ್ಚಿದ ಫರ್ನಿಚರ್. ಆಮೇಲೆ ಶಬ್ದ. ಮೇಲಿಂದ. ಎಲ್ಲರೂ ಕೆಳಗಿದ್ದರು. ಲೈಟುಗಳು ಮಿಟುಕಿಸಿದವು. ಹಾಳಾದಂತೆ ಅಲ್ಲ, ಉದ್ದೇಶಪೂರ್ವಕವಾಗಿ. ಒಂದು ಕಂಪನ. ಕೇಳಿಸದಷ್ಟು, ಆದರೆ ಅನುಭವವಾಗುವಷ್ಟು. ಎಲ್ಲಾ ಫೋನ್ಗಳು ಒಂದೇ ಸಮಯದಲ್ಲಿ ನಿಶ್ಚೇಷ್ಟವಾದವು. ಕನ್ನಡಗಳಲ್ಲಿ ಪ್ರತಿಬಿಂಬಗಳು ಬದಲಾದವು. ಬಂಗಲೆ ಖಾಲಿಯಲ್ಲ. ಯಾರೋ ನೋಡುತ್ತಿದ್ದರು, ಯಾರೋ ಕಲಿಯುತ್ತಿದ್ದರು. ಅಧ್ಯಾಯ 1 ಇಲ್ಲಿ ಮುಗಿಯುತ್ತದೆ. ಭಯ ಅತೀಂದ್ರಿಯವಾಗಿ ಅಲ್ಲ, ನಿಗಾವಿನಂತೆ ಅನುಭವವಾಗುವ ಕ್ಷಣದಲ್ಲಿ.